ನಮಸ್ಕಾರ. K2 ಕನ್ನಡ ನ್ಯೂಸ್ಗೆ ಸ್ವಾಗತ. ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಅಪ್. ಮತ್ತು ಬೆಳಗಾವಿಯಲ್ಲಿ ಕನ್ನಡಿಗರ ಮೇಲೆ ದೌರ್ಜನ್ಯ ಎಸಗಿರುವ ಮರಾಠಿಗರನ್ನು ಗಡೀಪಾರು. ಕನ್ನಡಿಗರಿಗೆ ಉದ್ಯೋಗ ಸೇರಿ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಕನ್ನಡ ಪರ ಸಂಘಟನೆಗಳು ಕರೆ ನೀಡಿರುವ ಕರ್ನಾಟಕ ಬಂದ್ಗೆ ರಾಯಚೂರಿನಲ್ಲಿ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತಗೊಂಡಿತು. ರಾಯಚೂರಿನಲ್ಲಿ ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡಲಾಯಿತು. ನಗರದ ಮುಖ್ಯ ರಸ್ತೆ, ಚಂದ್ರಮೌಳೇಶ್ವರ ವೃತ್ತ, ಹರಿಹರ ರಸ್ತೆ, ಬಂಗಾರ್ ಬಜಾರ್ ಮತ್ತು ತರಕಾರಿ ಮಾರುಕಟ್ಟೆಯ ಅಂಗಡಿ ಮುಂಗಟ್ಟುಗಳು ಮತ್ತು ವಾಣಿಜ್ಯ ಚಟುವಟಿಕೆಗಳು ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡಿ ಹೋರಾಟಕ್ಕೆ ಬೆಂಬಲ ನೀಡಿದರು. ಬಂದ್ ನಗರದ ಉಸ್ಮಾನಿ ತರಕಾರಿ ಮಾರುಕಟ್ಟೆಯ ವ್ಯಾಪಾರಸ್ಥರು ಸಂಪೂರ್ಣ ಬೆಂಬಲ ನೀಡುವುದರಿಂದ ಮಾರುಕಟ್ಟೆ ಬಂದ್ ಮಾಡಲಾಯಿತು. ಕನ್ನಡ ಪರ ಹೋರಾಟಗಾರರು ಮರಾಠಿಗರ ದಬ್ಬಾಳಿಕೆ ಹೆಚ್ಚಾಗಿದೆ ಎಂದು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಕೇಂದ್ರ ಬಸ್ ನಿಲ್ದಾಣದಲ್ಲಿ ಸಾರಿಗೆ ವ್ಯವಸ್ಥೆ ಇದ್ದರೂ ಅನೇಕ ಬಸ್ ಓಡಾಟಗಳ ತೀರ ಕಡಿಮೆ ಇರುವುದರಿಂದ ಪ್ರಯಾಣಿಕರು ಪರದಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಶ್ರೀಶೈಲಿಗೆ ಹೋಗುವ ಭಕ್ತರು, SSLC ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳಿಗೆ ತೊಂದರೆಯಾಗಿಲ್ಲ ಮತ್ತು ಬಸ್ ವ್ಯವಸ್ಥೆ ಇತ್ತು. ಉಳಿದಂತೆ ಎಂದಿನಂತೆ ಯಥಾ ರೀತಿಯಲ್ಲಿ ಯಾವುದೇ ಸೌಲಭ್ಯಕ್ಕೆ ವ್ಯತ್ಯಾಸವಾಗಿಲ್ಲ. ಕರ್ನಾಟಕ ರಾಯಚೂರು ತಾವೆಲ್ಲ ಕೇಂದ್ರೀಕೃತವಾಗಿ ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ಭಾರತೀಯ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಏಮ್ಸ್ ಅಂತಕ್ಕಂಥ ಸುಮಾರು 1043 ದಿನಗಳಿಂದ ಹೋರಾಟ ಇದೆ. ಇವತ್ತೇ ಕೇಂದ್ರ ಸರ್ಕಾರ ನಮ್ಮ ಗಮನ ಕೊಡ್ತಾ ಇಲ್ಲ. ಅದಲ್ಲದೆ ಇವತ್ತು ಏನು ನಿಧಾನ ಬರ್ರಿ, ನಿಧಾನ ಏಮ್ಸ್ ಹೋರಾಟಕ್ಕೆ 3 ವರ್ಷ ಕೇಂದ್ರ ಸರ್ಕಾರಕ್ಕೆ ನಮ್ಮ ಹೋರಾಟವನ್ನು ಕಡೆಗಣಿಸಿರುವ ಮೋದಿ ಸರ್ಕಾರಕ್ಕೆ ಕರ್ನಾಟಕದಲ್ಲಿ ಉದ್ಯೋಗ ನೀಡಲೇಬೇಕು. MBS ನಾಡದ್ರೋಹಿಗಳಿಗೆ ಗಡೀಪಾರು ಮಾಡಲೇಬೇಕು. ನಮ್ಮದು ಕಳಸಾ ಬಂಡೂರಿ ಮಹದಾಯಿ ಕುಡಿಯ ನೀರಿನ ಯೋಜನೆ ಕುಡಿಯ ನೀರು ಯೋಜನೆ ಜಾರಿಯಾಗಲೇಬೇಕು. ಮೇಕೆದಾಟು ಕುಡಿಯ ನೀರು ಯೋಜನೆ ಜಾರಿಯಾಗಲೇಬೇಕು. ಮೆಟ್ರೋದಲ್ಲಿ ದರ ಕಡಿಮೆ ಮಾಡಲೇಬೇಕು. ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಉದ್ಯೋಗ ನೀಡಲೇಬೇಕು. ಬೇಕೇ ಬೇಕು. ನಮಗೆ ಬೇಕು, ನಿಮಗೆ ಬೇಕು, ಎಲ್ರಿಗೆ ಬೇಕು. ರಾಯಚೂರಿಗೆ
ಇವತ್ತು ರಾಯಚೂರಿನ ಜನ ಬೆಂಬಲ ಕೊಟ್ಟಿದ್ದಾರೆ. ಪೆಟ್ರೋಲ್ ಬಂಕ್ಗಳು ಕೂಡ ಸ್ವಯಂ ಪ್ರೇರಿತವಾಗಿ ಬಂದ್ ಆಗಿದ್ದಾವೆ. ಸುಮಾರು 16 ಕನ್ನಡ ಪರ ಸಂಘಟನೆಗಳು, ಅದರಲ್ಲಿ 2 ಒಂದು BSP, ಆಮೇಲೆ ಇನ್ನೊಂದು SDPI ನಮ್ಮನ್ನು ಬೆಂಬಲ ಕೊಟ್ಟಿದೆ. ಹಾಗಾಗಿ ವಿಶೇಷವಾಗಿ ಹೇಳಬೇಕಾದ್ರೆ ಛತ್ರಪತಿ ಶಿವಾಜಿ ಯುವ ಸೇನೆ ಕೂಡ ನಮ್ಮನ್ನು ಬೆಂಬಲ ಕೊಟ್ಟಿದೆ. ನಮ್ಮದು ಒಂದೇ ಬೇಡಿಕೆ ಏನಂದರೆ, ನೀವು ಇವತ್ತು MES ಗುಂಡಾಗಳಿದ್ದಾರಲ್ಲ, ಪದೇ ಪದೇ ಖ್ಯಾತೆ ತೆಗಿತಾರೆ. MES ಸಂಸ್ಥಾಪಕ ಸಂಭಾಜಿ ಪ್ರತಿಮೆ ನಮ್ಮ ನೆಲದಲ್ಲಿ ಬೇಕಿಲ್ಲ ಸ್ವಾಮಿ. ನಮ್ಮ ನೆಲದ ನಮ್ಮ ಕನ್ನಡಿಗರ ವಿರೋಧಿಗಳ ಪ್ರತಿಮೆ ನಮಗೆ ಹಾಕಬೇಕು. ಮುಖ್ಯಮಂತ್ರಿಗಳೇ, ಆ ಪ್ರತಿಮೆಯನ್ನು ತೆಗೆದುಹಾಕಿ. ಇಲ್ಲ ಅಂದ್ರೆ ಇಡೀ ರಾಜ್ಯದಿಂದ ನಾವೇ ಪಾದಯಾತ್ರೆ ಹೋಗಿ ಆ ಪ್ರತಿಮೆಯನ್ನು ಧ್ವಂಸ ಮಾಡ್ತೀವಿ. ಕಾನೂನನ್ನು ಕೈ ತೊಗೊಳ್ತಕ್ಕಂಥ ಪ್ರಯತ್ನ ಮಾಡಬೇಡಿ ಅಂತಕ್ಕಂಥ ಮುಖ್ಯಮಂತ್ರಿ ಒತ್ತಾಯ ಮಾಡ್ತಾ ಇದ್ದೀವಿ. ಆಮೇಲೆ ಬಹುದಿನಗಳ ಬೇಡಿಕೆ ಏಮ್ಸ್ 3 ವರ್ಷ ಸಮೀಪಿಸ್ತಾ ಇದೆ. ಕೇಂದ್ರ ಸರ್ಕಾರ ಗಮನ ನೀಡ್ತಾ ಇಲ್ಲ. ಈ ಏಮ್ಸ್ಗೆ ಇರ್ತಕ್ಕಂಥ ಈ ಕರ್ನಾಟಕ ರಾಜ್ಯದ ಮಹಾನ್ ಮಂತ್ರಿ, ಅವನೇ ಕಂತ್ರಿ ಪ್ರಹ್ಲಾದ್ ಜೋಶಿ ನಮ್ಮ ಒಂದು ಹೋರಾಟಕ್ಕೆ ಏಮ್ಸ್ಗೆ ಅಡ್ಡಿಯಾಗಿದ್ದಾನೆ. ಪ್ರಹ್ಲಾದ್ ಜೋಶಿ ಎಲ್ಲ ಹುಬ್ಬಳ್ಳಿ ಧಾರವಾಡ, ಕರ್ನಾಟಕದಲ್ಲಿ ರಾಯಚೂರಿದೆ. ರಾಯಚೂರಿಗೆ ಏಮ್ಸ್ ಘೋಷಣೆ ಮಾಡಬೇಕು. ಅದಕ್ಕಾಗಿ ಈ ಮಲತಾಯಿ ಧೋರಣೆ ಮಾಡ್ತಕ್ಕಂಥ ಕೇಂದ್ರ ಸರ್ಕಾರ ಪ್ರತಿಮೆಯನ್ನು ಕೂಡ ಇವತ್ತು ದಾನ ಮಾಡಿದ್ದೀವಿ. ಒಟ್ಟಾರೆ ಎಲ್ಲ ಒಂದು ಬೇಡಿಕೆಗಳು, ಕುಡಿಯೋ ನೀರಿನ ಕಳಸಾ ಬಂಡೂರಿ ಮಹದಾಯಿ ಯೋಜನೆ ಆಗಿರಬೇಕು, ಮೇಕೆದಾಟು ಕುಡಿಯೋ ನೀರಿನ ಯೋಜನೆ. ಇವತ್ತು ಕರ್ನಾಟಕ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಪಾದಯಾತ್ರೆ ಮಾಡಿ ಮೇಕೆದಾಟು ಜಾರಿ ಮಾಡ್ತೀವಿ ಅಂದರು. ಬಹಳಷ್ಟು ಜಿಲ್ಲೆಗಳಿಗೆ ಇವತ್ತು ಚಿಕ್ಕಬಳ್ಳಾಪುರ ಆಗಲಿ, ಕೋಲಾರ ಆಗಲಿ ಕುಡಿಯೋ ನೀರು ಬೇಕು ಮೇಕೆದಾಟಿಂದು. ಅದಕ್ಕೂ ಕೂಡ ಇನ್ನು ಪ್ರಾರಂಭ ಮಾಡಿಲ್ಲ. ಯಾಕೆ ನೀವು ಮೌನ ವಹಿಸಿದಕ್ಕೆ ಇವತ್ತು ರಾಜ್ಯ ಸರ್ಕಾರಕ್ಕೆ ಪ್ರಶ್ನೆ ಮಾಡಬೇಕಾಗಿದೆ. ಬಂದ್ ಮಾಡೋದಕ್ಕೆ ನೀವೇ ಕಾರಣಕರ್ತರು. ಅದಲ್ಲದೆ ಇವತ್ತು ಕರ್ನಾಟಕದಲ್ಲಿ ಕನ್ನಡಿಗನೇ ಉದ್ಯೋಗ ಕೊಡಬೇಕು. ಅದೊಂದು ದೊಡ್ಡ ನಮ್ಮ ಒಂದು ಬೇಡಿಕೆ ಇದೆ. ಕರ್ನಾಟಕದಲ್ಲಿ ಕನ್ನಡಿಗನ ಉದ್ಯೋಗ ಕೊಡಬೇಕು. ಆಮೇಲೆ ಈ ಗಡಿ ಭಾಗಗಳು ಅಭಿವೃದ್ಧಿ ಆಗಬೇಕು, ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಆಗಬೇಕು. ಒಟ್ಟಾರೆ ಹಲವಾರು ಬೇಡಿಕೆಗಳನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ, ಜಿಲ್ಲಾಧಿಕಾರಿಗಳಿಂದ ಮನವಿ ಸಲ್ಲಿಸಿ ಇವತ್ತು ಹೋರಾಟವನ್ನು ಮಾಡಿದೆ. ಪುಷ್ಪವನ್ನು ಅರ್ಪಿಸುವುದರ ಮೂಲಕವಾಗಿ ಬುದ್ಧವನ್ನು. ಇತ್ತೀಚಿನ ದಿನಮಾನದಲ್ಲಿ ಜಾತಿ ವ್ಯವಸ್ಥೆ ಜೀವಂತವಾಗಿದ್ದು, ಇದನ್ನು ಹೋಗಲಾಡಿಸಲು ಶಿಕ್ಷಣದಿಂದ ಮಾತ್ರ ಸಾಧ್ಯ ಎಂದು ಹಿರಿಯ ಕವಿ ಮತ್ತು ಚಿಂತಕರಾದ ಡಾಕ್ಟರ್ ಮುಡ್ನಾಕೂಡು ಚಿನ್ನಸ್ವಾಮಿ ಅವರು ಹೇಳಿದರು. ಅವರಿಂದು ನಗರದ ಕನ್ನಡ ಭವನದಲ್ಲಿ ಕೀರ್ತನಾ ಪ್ರಕಾಶನ ನೇತೃತ್ವದಲ್ಲಿ ಆಯೋಜಿಸಿದ ಅನಿಲ್ ರಾಜ್ ಜಗೀರ್ ಪನ್ನೂರು ಅವರ ರಚನೆಯ ತಲೆಮಾರು ಕಾದಂಬರಿ ಲೋಕಾರ್ಪಣೆಗೊಳಿಸಿ ಮಾತನಾಡಿದರು. ಶತಮಾನಗಳಿಂದ ತುಳಿತಕ್ಕೆ ಒಳಪಟ್ಟ ಜನಾಂಗದವರ ಬದುಕಿನ ಕಥನವನ್ನು ತಲೆಮಾರು ಕಾದಂಬರಿ ಪುಸ್ತಕದಲ್ಲಿ ಅತ್ಯಂತ ಅರ್ಥಗಂಭೀರವಾಗಿ ವಿವರಿಸಲಾಗಿದೆ. ಆಧುನಿಕ ಕಾಲದಲ್ಲಿ ಅಸ್ಪೃಶ್ಯರು ಎದುರಿಸುವ ಸಾಮಾಜಿಕ ಸಮಸ್ಯೆ ಮತ್ತು ಬದಲಾವಣೆಗಳನ್ನು, ಮನುಷ್ಯನ ಹುಟ್ಟು, ಸಾಧನೆ, ಯಶಸ್ಸು, ಸಾವು ಇಂತಹ ಸಂಕೀರ್ಣತೆ ಮುಂದಿನ ತಲೆಮಾರಿಗೆ ತಿಳಿಸುವ ಪ್ರಯತ್ನ ಅನಿಲ್ ರಾಜ್ ಜಗೀರ್ ಪನ್ನೂರು ಅವರ ಸಂಘಿಕ ಶಕ್ತಿ ಕಾದಂಬರಿಯ ಉದ್ದಕ್ಕೂ ವಿವರಿಸಲಾಗಿದೆ ಎಂದರು. ಕಾದಂಬರಿ ಮೂಲಕ ಅನಿಲ್ ರಾಜ್ ಅವರು ಇತರೆ ಸಮಾಜವನ್ನು ಅಸ್ಪೃಶ್ಯ ಸಮುದಾಯದ ಎದುರು ವಿಭಿನ್ನ ರೀತಿಯಲ್ಲಿ ತೆರೆದಿಡುವಲ್ಲಿ ಯಶಸ್ವಿಯಾಗಿದ್ದಾರೆ ಎಂದರು. ತುಂಬ ಸಂತೋಷದಿಂದ ಬಿಡುಗಡೆ ಮಾಡ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದೊಂದು ಡೆಬ್ಯೂ ನಾವೆಲ್ ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ಮೊದಲನೇ ಸಲ ಬರೆದಿರೋದ್ರಿಂದ ಅನ್ನಿಸ್ತಾ ಇಲ್ಲ. ಭಾಳ ಕಷ್ಟಪಟ್ಟು ಸಾಹಿತ್ಯ ಕೆಲಸ ಮಾಡಿದ್ದಾರೆ. ದೇಶದ ತುಳಿಯಲ್ಪಟ್ಟವರ ಸಂಕಟ ಏನು ಅಂದರೆ ಅವನು ಸಂವೇದನಾಶೀಲನೆ ಆಗಿದ್ದರೆ ನನ್ನ ಬದುಕಿನ, ನನ್ನ ಪರಂಪರೆ ಹೇಳಲಾರದ ಸಂಕಷ್ಟಗಳನ್ನು ದಾಖಲೆ ಮಾಡಬೇಕು ಅನ್ನುವಂಥ ನಿಜವಾಗ್ಲೂ ಇದೆ. ಅದರ
ಅದನ್ನೇ ಅನಿಲ್ ಜಾಗೀರ್ ಬಂದವರು ಮಾಡಿದ್ದಾರೆ ಅನಿಸ್ತದೆ. ಈ ಕಾದಂಬರಿ ವಸ್ತು ವಿಷಯಗಳು ಹೊಸದೇನಲ್ಲ, ಹೊಸದೇನಿಲ್ಲ. ಈಗಾಗಲೇ ದೇವನೂರು ಮಹಾದೇವ ಅವರ ಕಾಲದಿಂದ ಬಂದಿರುವ ಎಲ್ಲ ಚರಿತ್ರೆಗಳೇ ಒಳಗೊಂಡಿರುವಂತಹ ವಸ್ತು ವಿಷಯಗಳೇ ಇದ್ದಾವೆ. ಆದರೆ ಅಭಿವ್ಯಕ್ತಿ ಮಾದರಿ ಭಾರತದ ಯಾವುದೇ ಹಳ್ಳಿ ಹೋಗಿ ಇಲ್ಲಿರುವ ಇಲ್ಲಿ ಬೆಳೆಯುವ ಘಟನೆಗಳು ಅದನ್ನೆಲ್ಲ ಸಮಗ್ರವಾಗಿ ಹೇಳುವಾಗ ಅವರು ಪಡ್ಕೊಂಡಿದ್ದಾರೆ ಮತ್ತು ಮೊದಲನೇ ಕಾಲದಲ್ಲಿ ಅದನ್ನು ತೋರಿಸಿದ್ದಾರೆ ಅನ್ನೋದಕ್ಕೆ ಬಹಳ